ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರನ್ನು ಇವತ್ತು CID ಅಧಿಕಾರಿಗಳು ಮೊದಲಿಗೆ ವೈದ್ಯಕೀಯ ಪರೀಕ್ಷೆಗೆ ಹಾಜರುಪಡಿಸಿ ನಂತರ ಅವರನ್ನು ಜನಪ್ರತಿನಿಧಿಗಳ ACMM ಕೋರ್ಟ್ ಏನಿದೆ ಅದಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಬೈರತಿ ಬಸವರಾಜ್ಗೆ ಉರುಳಾಗಿದ್ದಂಥದ್ದು ಏನು ಅವರು ಬಿಕ್ಲು ಶಿವಿಗೆ ಫೋನ್ ಮಾಡಿ ಕೆಲವೊಮ್ಮೆ ಎಚ್ಚರಿಕೆಗಳನ್ನು ಕೊಡುವಂಥದ್ದು ಇರ್ಬೋದು ಅಥವಾ ಬೆದರಿಕೆಗಳನ್ನು ಹಾಕುವಂಥದ್ದು ಇರ್ಬೋದು. ಇದು ಅವರ ಮೊಬೈಲಲ್ಲಿ ರೆಕಾರ್ಡ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದರೆ ಅವ್ರ ವಿರುದ್ಧ ಇದು ಪ್ರಮುಖ ಸಾಕ್ಷ್ಯವಾಗಿ ಪರಿಗಣನೆ ಆಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು CID ಮೂಲಗಳಿಂದ. ಅದರಲ್ಲೂ ಏನು ಆ ರೆಕಾರ್ಡ್ ಆಗಿತ್ತು ಬಿಕ್ಲು ಶಿವು ಮೊಬೈಲ್ನಲ್ಲಿ ಅದರ ಬಗ್ಗೆ ವಾಯ್ಸ್ ಸ್ಯಾಂಪಲನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಇವತ್ತು ಅವರನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆ ವೇಳೆಯಲ್ಲಿ ಅನುಮತಿಯನ್ನು ತೆಗೆದುಕೊಂಡು ನಂತರ ವಾಯ್ಸ್ ಸ್ಯಾಂಪಲನ್ನು ತೆಗೆದುಕೊಳ್ಳುವಂಥದ್ದು. ಒಟ್ಟಾರೆಯಾಗಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಏನು ಬೈರತಿ ಬಸವರಾಜು ಸಾಕಷ್ಟು ಸರ್ಕಸನ್ನು ಮಾಡಿದ್ರು. ಅವರು ಮೊದಲಿಗೆ ವಿಚಾರಣಾಧೀನ ಕೋರ್ಟ್ಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಮನವಿಯನ್ನು ಮಾಡಿದ್ರು, ನಂತರ ಹೈಕೋರ್ಟ್ನಲ್ಲಿ ಮನವಿಯನ್ನು ಮಾಡಿದ್ರು, ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನು ನಿನ್ನೆ ಒಂದು ರಿಜೆಕ್ಟ್ ಆಗೋದು ಮುಖಾಂತರ ಅವರು ನಿನ್ನೆ ಸಂಜೆ ಬಂದು ಏರ್ಪೋರ್ಟ್ಗೆ ಬಂದ ಕೂಡಲೇ ಅವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸದ್ಯ ಇವತ್ತು ಅವರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರ ವಿಚಾರಣೆ ಮುಗಿದ ಬಳಿಕ ಈ ಒಂದು ಪ್ರಕರಣದಲ್ಲಿ ಅವರು ಮತ್ತೆ ACMM ಕೋರ್ಟಿಂದ ಬೇಲ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಅವರಿಗೆ ಬೇಲ್ ಸಿಗುತ್ತಾ ಇಲ್ಲೋ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಂತಂದರೆ ಒಂದು ಕಡೆ ವಾಯ್ಸ್ ಸ್ಯಾಂಪಲ್ಗಾಗಿ CID ಅಧಿಕಾರಿಗಳು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿರೋದ್ರಿಂದ, ಕೊಲೆ ಪ್ರಕರಣ ಆಗಿರೋದ್ರಿಂದ ಅಷ್ಟು ಸುಲಭಕ್ಕೆ ಅವರಿಗೆ ಜಾಮೀನು ಸಿಗುತ್ತಾ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಇವರ ವಿರುದ್ಧವಾಗಿ ಪ್ರತ್ಯೇಕವಾಗಿ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಆಗೋವರೆಗೂ ಬೈರತಿ ಬಸವರಾಜು ಜೈಲಿನಲ್ಲೇ ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅಂತೇಳಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.